ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತಂದರೆ, ಈ ಒಂದು ಡಿಸೈನನ್ನು ನಾನು ಹಾಕಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಕೆಲವೊಂದು ಕಡೆ ಏನಾಗಿದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು, ಈ ಒಂದು ಡಿಸೈನಿಗೆ ನಾನು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಹಾಕಿದ್ದೀನಿ. ಅಂದರೆ ಇಲ್ಲಿ ಮೇಲ್ಗಡೆ ನಾನು ಡಿಸೈನಿಗೆ ಗೋಲ್ಡ್ ಕಲರ್ ಥ್ರೆಡ್ಡನ್ನು ಹಾಕಿದ್ದೀನಿ, ಬಟ್ ಕೆಳಗಡೆ ಗ್ರೀನ್ ಕಲರ್ ಬಾಬಿನನ್ನು ನಿಮಗೆ ಹಾಕಿದ್ದೀನಿ. ನಾನು ಈ ಒಂದು ಡಿಸೈನ್ನ ಮಾಡ್ತಿರುವಾಗ ಕಂಟಿನ್ಯೂ ಆಗಿ ನಾನು ಗೋಲ್ಡ್ ದಾರವನ್ನು ಹಾಕಿ ಬಾಬಿನೂ ಕೂಡ ಗ್ರೀನ್ ದಾರವನ್ನೇ ಬಿಟ್ಟಿದ್ದೀನಿ. ಸೊ ಅದು ಗ್ರೀನಲ್ಲೇ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಸ್ವಲ್ಪ ಅದು ಮುಚ್ಚಿ ಹೋಗ್ಬಿಡುತ್ತೆ ಅದೇ ಕಲರಲ್ಲೇ. ಬಟ್ ನೀವು ಗ್ರೀನ್ ಕಲರ್ ಬಾಬಿನಿಗೆ ಗೋಲ್ಡ್ ಕಲರ್ ಡಿಸೈನನ್ನು ಹಾಕ್ಲಿಕ್ಕೆ ಹೋದಾಗ ಆ ಬಾಬಿನ ದಾರ ನಿಮಗೆ ಎದ್ದು ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ಗೋಲ್ಡು ಫುಲ್ ಗೋಲ್ಡ್ ಆಗಬೇಕು, ಬಟ್ ಎಲ್ಲ ಕಡೆನೂ ಅಷ್ಟೇ ಗ್ರೀನ್ 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 ಕಾಣಿಸ್ತಾ ಇದೆ. ಸೊ ಇದು ಏನು ಪ್ರಾಬ್ಲಮ್ಮು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನು ಪ್ರಾಬ್ಲಮ್ಮು ಅಂತಂದರೆ, ಈ ಒಂದು ನೀವು ಪದೇ ಪದೇ ಬಾಬಿನನ್ನು ನಿಮಗೆ ಚೇಂಜ್ ಮಾಡಲಿಕ್ಕಾಗಲ್ಲ. ಲೋಡ್ ಮಾಡಿರ್ತೀರ ಅಲ್ವಾ ಬಾಬಿನನ್ನು, ಸೊ ಅದನ್ನೇ ಕಂಟಿನ್ಯೂ ಮಾಡಬೇಕು ನಾವು. ಪದೇ ಕಲರ್ಗೂ ನಾವು ಕಲರ್ ಚೇಂಜ್ ಮಾಡಲಿಕ್ಕಾಗಲ್ಲ. ಒಂದೇ ಕಲರ್ನ ಬಾಬಿನಲ್ಲೇ ನಾವು ಎಲ್ಲ ಕಲರ್ ಡಿಸೈನನ್ನು ಹಾಕಬೇಕು ಅನ್ನೋದು ಇಂಟೆನ್ಷನ್ ಆಗಿರುತ್ತೆ. ಸೊ ಆ ಇಂಟೆನ್ಷನನ್ನು ನೀವು ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲೂ ನೀವು ನೋಡ್ಬೋದು, ನೀವು ಇಲ್ಲೂ ಕೂಡ ಒಳಗಡೆ ಬಾಬಿನನ್ನು ನಾನು ಗ್ರೀನ್ ಕಲರ್ ಹಾಕಿದ್ದೀನಿ, ಮೇಲ್ಗಡೆ ಡಿಸೈನ್ಗೆ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಬಟ್ ಮೇಲ್ಗಡೆನೂ ಕೂಡ ನಿಮಗೆ ಗ್ರೀನ್ ಕಲರ್ ಬಾಬಿನ್ ಕಾಣಿಸ್ತಾ ಇದೆ. ಸೊ ಈ ಪ್ರಾಬ್ಲಮನ್ನು ನಾವು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ಸೆಟ್ಟಿಂಗಲ್ಲಿ ಮಾಡ್ಕೊಬೇಕಾಗುತ್ತೆ. ಇದನ್ನು ನೋಡ್ಬೋದು, ನಂದಿನ್ನೂ ವರ್ಕು ಕಂಪ್ಲೀಟ್ ಆಗಿಲ್ಲ ಇದು ಡಿಸೈನು. ಸೊ ನಾನು ನಿಮಗೆ ಇದೊಂದು ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು, ನೀವೆಲ್ಲ ಡಿಸೈನನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀರಾ ಅಂದು ಆದಮೇಲೆ ಏನು ಮಾಡಬೇಕು, 1 2 3 4 ಐತಲ್ವಾ. ನೆಕ್ಸ್ಟು ಇಲ್ಲಿ ಅಪ್ ಇದೆ, ಇಲ್ಲಿ ಡೌನ್ ಇದೆ. ಸೊ ಡೌನನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಡೌನನ್ನು ಪ್ರೆಸ್ ಮಾಡಿಕೊಂಡು ಅದಾದಮೇಲೆ ಈ ಒಂದು ಯಾವುದು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಸರಿ ನೋಡೋದಾದರೆ ಇಲ್ಲಿದೆ ಅಲ್ವಾ, ಈ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಸೆಟ್ಟಿಂಗಲ್ಲಿ ನಿಮಗೆ ಇದೇನು ಕಲರ್ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಒಂದು ಆಗಿರುತ್ತೆ. ಸೊ ಇವಾಗ ಅದರಲ್ಲಿ ಫಸ್ಟ್ ಒನ್ ಇದೆಯಲ್ವಾ, ಫಸ್ಟ್ ಒನ್ ನೋಡಬೇಕಾಗುತ್ತೆ. ಫಸ್ಟ್ ಒನ್ ಎಷ್ಟಿದೆ, 2.6 ಇದೆ. ಸೊ ತುಂಬ ಜಾಸ್ತಿ ಇದ್ದಾಗ ಇದು ಬಾಬಿನ್ ಕಲರ್ ಮೇಲೆ ಬರುವಂತಹ ಚಾನ್ಸಸ್ ಇದೆ. ಸೊ ಇದು ನಾರ್ಮಲಾಗಿ ಎಷ್ಟಿರಬೇಕಪ್ಪ ಅಂತಂದರೆ 1.6 ಇರಬೇಕು. ಸೊ ಇದು 2.6 ಇದೆ, ಹೈ ಇದೆ, ಹಾಗಾಗಿ ಬಾಬಿನ್ ದಾರ ಮೇಲೆ ಬರ್ತಾ ಇದೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಜಾಸ್ತಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಕಡಿಮೆ ಮಾಡ್ತೀನಿ. ಸೊ ನೋಡ್ಬೋದು 1.6 ಇದೆ. ಈ 1.6 ಇಟ್ಕೊಂಡಾಗಲೂ ಕೂಡ ನಿಮ್ಮ ಬಾಬಿನ್ ದಾರ ಮೇಲೆ ಕಾಣಿಸ್ತಿದೆ ಅನ್ನೋದಾದರೆ ನೀವು ಇನ್ನೂ ಕೂಡ ಕಡಿಮೆಯನ್ನು ಮಾಡ್ಕೊಬೋದು. ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾನಿಲ್ಲಿ 1.4 ಇಟ್ಕೊಂಡಿದ್ದೀನಿ. ಆಗ ಯಾವುದೇ ರೀತಿ ಬಾಬಿನ್ ಪ್ರಾಬ್ಲಮ್ ಕೂಡ ಬರೋ ಚಾನ್ಸ್ ಕೂಡ ಇಲ್ಲ. ಮಾಡಿದಾಗ ನಿಮಗೆ ಯಾವುದೇ ರೀತಿ ಬಾಬಿನ್ ದಾರ ಮೇಲ್ಗಡೆ ಕಾಣಿಸೋದಕ್ಕೆ ಚಾನ್ಸೇ ಇಲ್ಲ. ಈ ಒಂದು ಸೆಟ್ಟಿಂಗನ್ನು ನೀವು ಇನ್ನೂ ಕೂಡ ನಿಮ್ಮ ಮಷೀನಲ್ಲಿ ಸೆಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇನ್ನೊಂದು ಸಾರಿ ತೋರಿಸ್ತೀನಿ ನಾನು. ಸೊ ಹೀಗಿರುತ್ತೆ ನಾರ್ಮಲಾಗಿ ನೀವು ಡಿಸೈನ್ ಎಲ್ಲ ಸೆಟ್ ಮಾಡ್ಕೊಂಡಾಗ. ಸೊ ಅಪ್ ಮತ್ತು ಡೌನ್ ಇರುತ್ತೆ. ಈ ಡೌನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಗೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ಸು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ಒಂದು ಸೆಟ್ಟಿಂಗು. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಷ್ಟಿದೆ, ಫಸ್ಟ್ ಒನ್ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಒನ್ ನಾರ್ಮಲಾಗಿ 1.6 ಇರಬೇಕು. 1.6 ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ನಾನಿವಾಗ ನಿಮಗೆ ಇಲ್ಲಿ ವರ್ಕ್ ಮಾಡಿ ಆದಮೇಲೆ ಬಾಬಿನ್ ದಾರ ಮೇಲೆ ಕಾಣಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ತೋರಿಸ್ತೀನಿ. ನೋಡ್ಬೋದು ನೀವು, ಯಾವುದೇ ಬಾಬಿನ್ ಕೂಡ ಮೇಲೆ ಬಂದಿಲ್ಲ. ಇನ್ನೂ ಕೂಡ ನೀವು ಕಡಿಮೆನ ಮಾಡ್ಕೊಬೋದು. 1.6 ಇದೆ ಅಲ್ವಾ, ಸೊ 0 ತನಕನೂ ನೀವು ಮಾಡ್ಕೊಬೋದು. 0 ತನಕನೂ ನೀವು ಮಾಡ್ಕೊಂಡಿದ್ದೆ ಆದರೆ ಯಾವುದೇ ಥರ ಬಾಬಿನ್ ಕೂಡ ನಿಮಗೆ ಮೇಲ್ಗಡೆ ಕಾಣಿಸೋದಿಲ್ಲ.